ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಯಲ್ಲಾಪುರ ತಾಲೂಕಿನಾದ್ಯಂತ ಮಿಂಚಿನ ಪ್ರಚಾರವನ್ನು ನಡೆಸಿ ಕಾರ್ಯಕರ್ತರನ್ನ ಹುರಿದುಂಬಿಸುವ ಕೆಲಸ ಮಾಡುತ್ತಿದ್ದಾರೆ. ಪಕ್ಷದ ಗುರಿ ಧ್ಯೇಯೋದ್ದೇಶ ಪಕ್ಷದ ಗೆಲುವಿಗಾಗಿ ಮಾಡಿಕೊಳ್ಳಬೇಕಾದ ಸಿದ್ಧತೆ, ಇಷ್ಟು ವರ್ಷ ಪಕ್ಷ ಮಾಡಿರುವ ಸಾಧನೆ ಇವೆಲ್ಲದರ ಕುರಿತು ಪ್ರಚಾರದ ಸಮಯದಲ್ಲಿ ಕಾಗೇರಿಯವರ ಮಾತು ಹಾಗೂ ಅವರ ನಿಲುವೇನು ಎಂಬುದನ್ನು ಕಾರ್ಯಕರ್ತರೆದುರು ಪ್ರಸ್ತುತಪಡಿಸಿದ್ದು ಹೀಗೆ. ಕೊರೋನಾದಲ್ಲಿ ವ್ಯಾಕ್ಸಿನ್ ಅನ್ನು ನಮಗೆ ತೋರಿಸಿ ನಮ್ಮ ಜೀವ ಉಳಿಸಿ ನಾವು ಮರೆಯಬಾರದು. ಇದನ್ನ ನರೇಂದ್ರ ಮೋದಿಜಿಯವರು ಭ್ರಷ್ಟಾಚಾರ ರಹಿತ ಆಡಳಿತ ಮಾಡಿದರು, ಅಭಿವೃದ್ಧಿ ಹರಿಕಾರರಾದರು. ದೇಶದ ಉದ್ಯೋಗದಲ್ಲಿ ನಡೆದಿರೋ ಕೆಲಸವನ್ನೆಲ್ಲ ನೋಡ್ತಿದ್ದೀವಿ, ಕರಪತ್ರದಲ್ಲಿ ಅವೆಲ್ಲ ಬರುತ್ತದೆ, ನೀವು ನೋಡ್ರಿ. ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಬೇಕು. ಅದೇ ರಾಮ ಮಂದಿರ ಯಾವ ಕಾಲದಲ್ಲಾದ್ರೂ ಆಗತ್ತೆ ಅಂತ ಅನ್ಸಿತ್ತೇನೆ ನಮ್ಗೆ. ಅದೆಷ್ಟು ಜನ ನಮ್ಮ ಪೂರ್ವಜರು ತ್ಯಾಗ ಬಲಿದಾನ ಮಾಡಿದ್ದಾರೆ, ಆಗಿರಲಿಲ್ಲ. ಆದ್ರೆ ಯೋಗಿಜಿಯವರ ಮತ್ತು ನರೇಂದ್ರ ಮೋದಿಜಿಯವರ ಜೋಡಿ ಕಾನೂನಿನ ಎಲ್ಲ ತೊಂದರೆ ತೊಡಕುಗಳನ್ನೆಲ್ಲ ದೂರ ಮಾಡಿ ಮತ್ತೆ ಇವತ್ತು ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂತೆ ಮಾಡಿದ್ರು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಯಲ್ಲಾಪುರ ಕ್ಷೇತ್ರದಾದ್ಯಂತ ಮಿಂಚಿನ ಪ್ರಚಾರ ನಡೆಸಿದ್ದಾರೆ. ಕಾರ್ಯಕರ್ತರಲ್ಲಿ ಮೋದಿಜಿ ಅವರ ಸಾಧನೆಯ ಬಗ್ಗೆ ಮಾತನಾಡಿ ಅವರನ್ನು ಹುರಿದುಂಬಿಸುವ ಕೆಲಸ ಮಾಡುತ್ತಿದ್ದಾರೆ. ದೇಶದ ಸ್ವಾಭಿಮಾನವನ್ನ, ರಾಷ್ಟ್ರಾಭಿಮಾನವನ್ನ, ನಮ್ಮ ಸನಾತನ ಹಿಂದೂ ಧರ್ಮದ ನಮ್ಮೆಲ್ಲ ಭಾವನೆಗಳನ್ನ ಜಾಗೃತಗೊಳಿಸೋದಕ್ಕೆ ನರೇಂದ್ರ ಮೋದಿಜಿಯವರು ಕಾರಣರಾದರು. ನಮಗೆ ಸ್ವಾತಂತ್ರ್ಯ ಬಂದು 60-70 ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿದೆ. ನಮಗೆ ಅದೇ ಗುಲಾಮಿತನದ ಮಾನಸಿಕತೆಯಲ್ಲೇ ನಾವು ಮುಂದುವರೆದಿದ್ದೀವಿ. ಆದ್ರೆ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಮಾಡಿರುವಂತಹ ಒಂದೊಂದು ಕ್ರಮವೂ ಸಹ, ಒಂದೊಂದು ಹೆಜ್ಜೆಯೂ ಸಹ ನಮಗೆ ರಾಷ್ಟ್ರಾಭಿಮಾನವನ್ನ ಜಾಗೃತಗೊಳಿಸಿದೆ, ನಮ್ಮನ್ನ ಸಂಘಟಿತಗೊಳಿಸಿದೆ ಮತ್ತು ದೇಶ ಮೊದಲು ಅನ್ನುವಂತ ಭಾವನೆಯನ್ನು ತಂದಿದೆ. ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ನಮಗೆ ಇನ್ನಷ್ಟು ಅಭಿಮಾನ ಬರುವಂತಹ ಜ್ಞಾನದ ವೇದ ಉಪನಿಷತ್ತಿನ ಸಂಗತಿಗಳ ಬಗ್ಗೆ ನಂಬಿಕೆ ಬರುವಂತೆ ಮಾಡಿದೆ. ಲೋಕಸಭೆ ಚುನಾವಣಾ ಪ್ರಚಾರದ ವೇಗ ಜಾಸ್ತಿಯಾಗತೊಡಗಿದೆ. ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಅತ್ತ ಇತ್ತ ಪ್ರಚಾರದತ್ತ ಚಿತ್ತ ಹರಿಸಿ ನನ್ನೇ ಗೆಲ್ಲಿಸಿ, ನಮ್ಮ ಪಕ್ಷಕ್ಕೆ ಬಲ ನೀಡಿ, ನಾವು ನಿಮ್ಮ ಸೇವೆಗಿದ್ದೇವೆ, ನಿಮ್ಮ ಅಮೂಲ್ಯ ಮತ ನಮ್ಮ ಪಕ್ಷಕ್ಕೆ ಅಂತ ಕಾರ್ಯಕರ್ತರೊಡಗೂಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದರಂತೆ ಯಾವ ಪಕ್ಷದ ಅಭ್ಯರ್ಥಿಗೆ ಜಯ ದೊರೆಯಲಿದೆ ಎನ್ನುವ ಸಮೀಕ್ಷೆಯಲ್ಲಿ ಮತದಾರ ಪ್ರತ್ಯೇಕ ನಿಲುವನ್ನು ಹೊಂದಿದ್ದು, ಮತದಾರರ ಅಂತಿಮ ನಿರ್ಣಯ ಚುನಾವಣೆಯ ನಂತರ ಹೊರಬರುವ ಫಲಿತಾಂಶದಲ್ಲಿ ತಿಳಿದು ಬರಬೇಕಿದೆ. ಜಿಎನ್ ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.